ಲೈಂಗಿಕ ಸ್ವಾರ್ಥವು ಒಂದು ವಿಪತ್ತು. ನಿಮ್ಮ ಸಂತೋಷದ ಬಗ್ಗೆ ಮಾತ್ರವೇ ಯೋಚಿಸದೆ ನಿಮ್ಮ ಸಂಗಾತಿಯ ಆನಂದಕ್ಕೂ ಸಮಾನ ಪ್ರಾಮುಖ್ಯತೆಯನ್ನು ನೀಡಿ. ಬಹಳಷ್ಟು ಪುರುಷರು ತಮ್ಮ ಸುಖವನ್ನು ಮಾತ್ರ ಬೆನ್ನಟ್ಟುತ್ತಾರೆ. ಅವರ ಶಿಶ್ನ ಪ್ರಸರಣ ಹಾಗೂ ಪರಾಕಾಷ್ಠೆಯನ್ನು ಮಾತ್ರ ಗುರಿಯಾಗಿಸಿ ಯೋಚಿಸುತ್ತಾರೆ. ಏಕೆಂದರೆ ಪೋರ್ನ್ ಅಂದರೆ ಅಶ್ಲೀಲ ಪುರುಷ ಸ್ಖಲನಗೊಂಡಾಗ ಸಂಭೋಗ ಮುಗಿದಿದೆ ಎಂದು ತೋರಿಸುತ್ತದೆ. ಗಂಡು ಮತ್ತು ಹೆಣ್ಣಿನ ಲೈಂಗಿಕ ಪರಾಕಾಷ್ಠೆ ವಿಭಿನ್ನವಾಗಿದೆ ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು. ಆದ್ದರಿಂದ ನಿಮ್ಮ ಲೈಂಗಿಕ ಸುಖದೊಂದಿಗೆ ಅವಳ ಸುಖಕ್ಕಾಗಿಯೂ ಆದ್ಯತೆ ನೀಡಬೇಕು. ನೀವು ಲೈಂಗಿಕವಾಗಿ ಸ್ವಾರ್ಥಿಗಳಾಗಿದ್ದರೆ ನಿಮ್ಮ ಸಂಗಾತಿಗೆ ತನ್ನನ್ನು ಒಂದು ವಸ್ತುವಾಗಿ ನೋಡಿದಂತೆ ಭಾಸವಾಗಬಹುದು. ನಿಮ್ಮ ಮೇಲೆ ಶಾಶ್ವತ ಅಸಮಾಧಾನವನ್ನೂ ಹೊಂದಬಹುದು. ಆದ್ದರಿಂದ ಹಾಸಿಗೆಯಲ್ಲಿ ಸ್ವಾರ್ಥಕ್ಕೆ ಅವಕಾಶವಿಲ್ಲ. ನಿಮಗಿಂತ ಮೊದಲು ಅವಳನ್ನು ಪರಾಕಾಷ್ಠೆ ತಲುಪಿಸುವುದು ನಿಮ್ಮನ್ನು ಉತ್ತಮ ಪ್ರೇಮಿಯಾಗಿಸಿದರೆ, ನೀವು ಮೊದಲು ಸ್ಖಲನಗೊಂಡಾಗ ಅವಳನ್ನು ಪೂರ್ಣ ತೃಪ್ತಗೊಳಿಸುವುದೇ ನಿಮ್ಮನ್ನು ಅತ್ಯಂತ ಅದ್ಭುತ ಪ್ರೇಮಿಯನ್ನಾಗಿಸುವುದು. ಈಗಾಗಲೇ ನೀವು ಇದರ ಬಗ್ಗೆ ಈ ಕೋರ್ಸ್ನಲ್ಲಿ ಸಾಕಷ್ಟು ವಿಧಾನಗಳು ಹಾಗೂ ತಂತ್ರಗಳನ್ನು ಕಲಿತಿದ್ದೀರಿ ಎಂದು ಭಾವಿಸಿದ್ದೇನೆ. ಸರಿ, ಹಾಗಾದರೆ ಮುಂದುವರಿಯೋಣ. ನಿಮ್ಮ ಸಂಗಾತಿಯೊಂದಿಗಿನ ಗಾಢವಾದ ಲೈಂಗಿಕ ಕ್ಷಣಗಳು ಕಳೆದ ನಂತರ ನೀವೇನು ಮಾಡುತ್ತೀರಿ? ಲೈಂಗಿಕ ಕ್ರಿಯೆ ನಡೆಸಿದ ನಂತರ ನಿಮ್ಮ ಸಂಗಾತಿಯ ಆರೈಕೆ ಸಂಪೂರ್ಣ ಲೈಂಗಿಕತೆಯ ಒಂದು ಮುಖ್ಯ ಭಾಗವಾಗಿದೆ. ಇದೊಂದು ಉತ್ತಮ ಬಂಧನದ ಚಟುವಟಿಕೆಯಾಗಿದೆ. ಏಕೆಂದರೆ ಲೈಂಗಿಕತೆಯ ಸಮಯ ನಿಮ್ಮ ದೇಹದಲ್ಲಿ ಅನೇಕ ರಾಸಾಯನಿಕ ಬದಲಾವಣೆಗಳು ನಡೆಯುತ್ತವೆ. ಡೋಪಮೈನ್, ಆಕ್ಸಿಟೋಸಿನ್, ಸೆರೋಟೋನಿನ್ ಹಾರ್ಮೋನುಗಳು ಅಧಿಕವಾಗಿ ನಿಮ್ಮ ದೇಹದ ಆಂತರಿಕ ರಸಾಯನಶಾಸ್ತ್ರ ಮತ್ತು ಆಂತರಿಕ ಸ್ಥಿತಿಯನ್ನು ಬದಲಾಯಿಸುತ್ತವೆ. ಆದ್ದರಿಂದ ನಿಮ್ಮ ನರಮಂಡಲವನ್ನು ನಿಯಂತ್ರಿಸಲು ಮತ್ತು ಆ ರಾಸಾಯನಿಕಗಳನ್ನು ಸಮತೋಲಿತ ಸ್ಥಿತಿಗೆ ತರಲು ಆರೈಕೆ ಅಗತ್ಯ ಕಾರ್ಯವಾಗಿದೆ. ಅಲ್ಲದೆ ಕೆಲವರು ಸಂಭೋಗದ ನಂತರ ಪೋಸ್ಟ್ ಕೊಯ್ಟಲ್ ಡಿಸ್ಟೋರಿಯಾ ಎಂಬ ಪರಿಸ್ಥಿತಿ ಅನುಭವಿಸುತ್ತಾರೆ. ಅಂದರೆ ಅವರ ಕೆಲವು ಆಳವಾದ ಭಾವನೆಗಳು ಮುನ್ನೆಲೆಗೆ ಬಂದು ಅವರಿಗೆ ದುಃಖವಾಗಬಹುದು, ಒಂಟಿ ಎನಿಸಬಹುದು ಅಥವಾ ಆಕ್ರೋಶಗೊಳ್ಳಬಹುದು. ಆದ್ದರಿಂದ ಸಂಭೋಗದ ನಂತರದ ಆರೈಕೆ ಈ ಭಾವನೆಗಳನ್ನು ನಿಯಂತ್ರಿಸಲು ಮತ್ತು ಸಮಸ್ಥಿತಿಗೆ ತರಲು ಸಹಾಯ ಮಾಡುತ್ತದೆ. ಹಾಗಾದರೆ ಆರೈಕೆ ಎನ್ನುವುದು ಹೇಗೆ? ಹೆಚ್ಚಿನದೇನೂ ಇಲ್ಲ. ಸಂಭೋಗದ ನಂತರ ಸಾಮಾನ್ಯವಾಗಿ ಏನಾಗಬಹುದು ಎಂಬುದು ನಿಮಗೆ ತಿಳಿದಿದೆ. ಪುರುಷನು ಸ್ಖಲನವಾದ ನಂತರ ಹಾಸಿಗೆಯ ಇನ್ನೊಂದು ಬದಿಯಲ್ಲಿ ಮಲಗಬಹುದು, ಅವನ ಮೊಬೈಲ್ ಉಪಯೋಗಿಸಬಹುದು ಅಥವಾ ಸ್ವತಃ ಸ್ವಚ್ಛಗೊಳ್ಳಲು ಹೊರಗೆ ಹೋಗಬಹುದು. ಆದರೆ ಇಲ್ಲಿ ಸ್ವಲ್ಪ ಸಮಯದವರೆಗೆ ನಿಮ್ಮ ಸಂಗಾತಿಯೊಂದಿಗೆ ಉಳಿಯುವುದು ಮುಖ್ಯ. ಆರೈಕೆಯ ಭಾಗವಾಗಿ ನೀವು ಕೆಲವು ಕ್ಷಣ ಮೃದುವಾಗಿ ಅಪ್ಪುಗೆಯಲ್ಲಿರಬಹುದು, ಪರಸ್ಪರ ಉಡುಗೆ ತೊಡಲು ಸಹಾಯ ಮಾಡಬಹುದು, ನಿಮಗಿಷ್ಟವಾದ ಒಂದು ಹಾಡನ್ನು ಕೇಳಬಹುದು ಅಥವಾ ತಮಾಷೆಯ ನೃತ್ಯವನ್ನೂ ಸಹ ಮಾಡಬಹುದು. ನಿಮಗಾದ ಅನುಭವವನ್ನು ಎಷ್ಟು ಆನಂದಿಸಿದಿರಿ, ನಿಮಗೆ ಅವಳು ಎಷ್ಟು ಮುಖ್ಯ, ಇಂತಹ ಅನುಭವವನ್ನು ಹೊಂದಲು ನೀವು ಎಷ್ಟು ಎದುರು ನೋಡುತ್ತಿದ್ದೀರಿ ಎಂಬಿತ್ಯಾದಿಗಳನ್ನು ಹಂಚಿಕೊಳ್ಳಲೂಬಹುದು. ಲೈಂಗಿಕತೆಯ ನಂತರ ಬರುವ ವಾತ್ಸಲ್ಯವು ನಿಮ್ಮ ಮುಂದಿನ ಲೈಂಗಿಕ ಅನುಭವಕ್ಕೆ ವೇದಿಕೆ ಕಲ್ಪಿಸುತ್ತದೆ. ಆದ್ದರಿಂದ ನಂತರದ ಆರೈಕೆಯನ್ನು ನಿರ್ಲಕ್ಷಿಸಬೇಡಿ.